Hello everyone, welcome to Clinical Learning Solutions. Let us see question number 13 of chapter Some Basic Concepts of Chemistry. A sample contains 3.01 into 10 raised to 23 molecules of CO2. The number of moles of CO2 is very simple question. ಒಂದು sample ಇದೆ, a sample contains 3.01 into 10 raised to 23 molecules of CO2. ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಹಾಗೆ ಅದು ಎಷ್ಟು ಓಕೆ ಒಂದು ಕಂಪೌಂಡ್ ಅನ್ನ ಕೊಟ್ಟಿರ್ತಾರೆ, ಇದು ಇಷ್ಟು ಮಾಲಿಕ್ಯೂಲ್ ಇದೆ, ಹಾಗಿದ್ರೆ ಎಷ್ಟು ಮೋಲ್ಸ್ ಇದೆ ನಮಗ್ ಗೊತ್ತಿದೆ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ನಂಬರ್ ಆಫ್ ಆಟಮ್ಸ್ ಮತ್ತೆ moles ಗೆ ಏನ್ ರಿಲೇಷನ್ ಇದೆ? ವಿ ನೋ ದಟ್ 6.022 into 10 raised to 23 ಮಾಲಿಕ್ಯೂಲ್ಸ್ ಅಂದ್ರೆ ಎಷ್ಟು ಮೋಲ್ಸ್? 1 mole ಅಲ್ಲಿ 6.022 into 10 raised to 23 ಮಾಲಿಕ್ಯೂಲ್ಸ್ ಇರುತ್ತೆ ಅಥವಾ ಆಟಮ್ ಇರುತ್ತೆ. ಇಲ್ಲಿ ಮಾಲಿಕ್ಯೂಲ್ಸ್ ಕೊಟ್ಟಿರೋದಕ್ಕೆ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡಿ. ಈಗ ನಂಬರ್ ಆಫ್ ಮೋಲ್ಸ್ ಆಫ್ CO2 ಇನ್ 3.01 into 10 raised to 23 molecules. 3.01 into 10 raised to 23 molecules ಅಂದ್ರೆ ಎಷ್ಟು ಮೋಲ್? ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 6.022 into 10 raised to 23 ಹಾಫ್ ಎಷ್ಟಾಗತ್ತೆ? 3.01. ಹಾಗಾಗಿ ಎಷ್ಟು ಮೋಲ್ ಇದ್ದಂಗಾಯ್ತು? ಹಾಫ್ ಮೋಲ್. ಹಾಫ್ ಮೋಲ್ ಅಂದ್ರೆ 0.5 ಮೋಲ್. ಡೈರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪಲ್ ಇದೆ. 3.01 into 10 raised to 23 ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ 6.022 into 10 raised to 23. ಸೊ ಇದನ್ನ ಯಾವ ತರ ಬರೀಬಹುದು? 1 1/2 ಅಂದ್ರೆ ಏನಾಯ್ತು? 1/2 is 0.5. So the correct option is option B, 0.5 mole. ನೀವು ಇಷ್ಟೆಲ್ಲ ಮಾಡ್ಬೇಕಂತಾನೆ ಇಲ್ಲ. 6.022 into 10 raised to 23 molecules ಅಂದ್ರೆ 1 mole ಇದೆ ಅಂತ ಅರ್ಥ. 3.01 ಏನಿದೆ? 6.022 ದ ಹಾಫ್ ಇದೆ, ಹಾಗಾಗಿ ಹಾಫ್ ಮೋಲ್ ಇದೆ ಅಂತ ಡೈರೆಕ್ಟ್ ಆಗಿ ಬರ್ತದೆ. ಥ್ಯಾಂಕ್ ಯು.